ಅವರೆಕಾಳು ಸೀಸನ್ ಸ್ಟಾರ್ಟ್ ಆಗ್ತಿದೆ. ಒಂದ್ಸಲ ಇದ್ಕಿದ ಅವರೆಕಾಳು ಮಸಾಲ ಸಾಂಬಾರು ಟ್ರೈ ಮಾಡಿ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸಿಕ್ಕಾಪಟ್ಟೆ ಸಿಂಪಲ್. ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಫಸ್ಟಿಗೆ ಪಾನಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊನು, ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕೊಂಡು ಫ್ರೈ ಮಾಡ್ಕೊತಿದ್ವಿ. ಅದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ, ಜೀರಿಗೆ, ಕಾಳುಮೆಣಸು ಹಾಕಿ, ಹಸಿ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ. ಲಾಸ್ಟಿಗೆ ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡರು, 1 ಸ್ಪೂನ್ ಖಾರದ ಪುಡಿ ಹಾಕಿ ಫುಲ್ ಆರಿದ ಮೇಲೆ ನಾನು ಇದನ್ನ ಕೂವಿಕ್ಸ್ ನ್ಯೂಟ್ರಿ ಬ್ಲೆಂಡರ್ನಲ್ಲಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಸಿಕ್ಕಾಬಟ್ಟೆ ಫಾಸ್ಟ್ ಆಗಿ ವಿತಿನ್ ಸೆಕೆಂಡ್ ಅಲ್ಲೇ ಗ್ರೈಂಡ್ ಆಗುತ್ತೆ. ನೀವು ಕಮೆಂಟ್ ಅಂತ ಲಿಂಕ್ ಮಾಡಿ, ಲಿಂಕ್ ನ ಕಳಿಸ್ತೀನಿ. ನೀವು ಅಮೆಝಾನ್ ಅಲ್ಲಿ ಕೂಡ ಇದನ್ನ ನೀವು ಬೈ ಮಾಡಬಹುದು. ಆಮೇಲೆ ಪಾನಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಜೀರಿಗೆ, ಸಣ್ಣಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವನ್ನ ಹಾಕಿ ನೀಟಾಗಿ ಅದು ಫ್ರೈ ಆದ್ಮೇಲೆ ಹಿದ್ಕಿದ ಅವರೆಕಾಳನ್ನು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಅರಿಶಿನದ ಪುಡಿ, ರುಚಿಗೆ ಬೇಕಷ್ಟು ಉಪ್ಪು ಹಾಕೊಂಡು ಮುಂಚೆನೆ ನೀವು ಮಾಡ್ಕೊಂಡಿರ್ತೀರಲ್ಲ ಕೂವಿಕ್ಸ್ ನ್ಯೂಟ್ರಿ ಬ್ಲೆಂಡರ್ ಅಲ್ಲಿ ರುಬ್ಕೊಂಡಿರೋ ಮಸಾಲೆನೂ ಇದಕ್ಕೆ ಹಾಕಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ. ಒಂದು 10 ನಿಮಿಷ ಲಿಡ್ ಕ್ಲೋಸ್ ಮಾಡಿದ್ರೆ ಆಯಿತು. ಹಸಿ ಸ್ಮೆಲ್ಲೆಲ್ಲ ಹೋಗಿ ಎಣ್ಣೆ ಬಿಟ್ಕೋತಿದೆ ಅಂತ ಆದಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಕ್ಕ ಟೇಸ್ಟಿಯಾಗಿರೋ ಮತ್ತು ಸಿಂಪಲ್ ಆಗಿ ಮಾಡೋ ಒಂದು ಅವರೆಕಾಳು, ಹಿತಕಿದ ಅವರೆಕಾಳು ಸಾಂಬಾರು ರೆಡಿ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.